ರೀ ಅವ್ವ ಅಂತಂದ್ರೆ ಬಟ್ಟೆ ಒಗಿಲಿಕತ್ತಾಳ್ರಿ. ಯಾಕಂದ್ರೆ 2 ದಿವಸ ಹಿಡ್ದ ಹೊರ ಹೋಗ್ಲಿತ್ತಾರೆ ಬಟ್ಟೆ. ನನಗೂ ಬಟ್ಟೆ ಒಗಿಯಕ್ಕೆ ಬರಂಗಿಲ್ಲಲ್ರಿ, ಕೈಯೆಲ್ಲ ಈ ರೀತಿ ಆಗಿಬಿಟ್ಟದ. ಅದಕ್ಕೆ ಬಟ್ಟೆ ಇದೆಲ್ಲ ಅವನ ಹೋಗ್ಲಿತ್ತ ಅದು ಹಿಂಡ್ಲತ್ತ. ಅಜ್ಜಿ ಬಟ್ಟೆ ಹಿಂಡಾನ ಒಣಗಿ ಬರಕತ್ನಿ. ಈಗ ಬಟ್ಟೆಗೆ ಆಗ್ಯಾವ, ಬಟ್ಟೆ ಹಿಂಡ್ಲಿಕತ್ತಾಳ್ರಿ ಅವ್ವ. ಈಗ ಆಗ್ಯಾವ್ರಿ ಬಟ್ಟೆ ಎಲ್ಲ ಒಗ್ಯಾವ. ಹಿಂಡ್ಲಿತ್ತ, ಹಿಂಡಿದ್ಮೇಲೆ ಒಯ್ದು ಅಲ್ಲಿ ಒಯ್ದು ಕಟ್ಟಿಗೆ ಹಾಕಿ ಬರ್ತೀನಿ ರೀ ಒಣಗಿ ಬಿಟ್ಟು. 2 ದಿವಸ ಐತ್ರಿ ಅವನ ಪಾಳಿನಾಗಿದ್ರಿ ಬಟ್ಟೆ ಒಗ್ಯೋದು. ನೋಡ್ರಿ ಎಷ್ಟೆಲ್ಲ ಅಡ್ಗೆ ತೊಗೊಂಬಂದಿವಿ ನೋಡ್ರಿ ನಮ್ಮ ತಮ್ಮನ ಹೆಂಡ್ತಿನು. ಈಗ ಎಲ್ಲರೂ ಊಟ ಮಾಡಿದೆವು. ಇವ ಹಣ್ಣು ಅದೆಲ್ಲ ತೊಗೊಂಬಂದಾರ್ರಿ. ಇಷ್ಟು ಬಿಸ್ಕಿಟ, ಬ್ರೆಡ್ಡ, 3-4 ಥರದ ಬ್ರೆಡ್ಡ, ಬಿಸ್ಕಿಟ ಎಲ್ಲ ತೊಗೊಂಬಂದ ನಮ್ಮ ತಮ್ಮ ಅಂತಂದ್ರೆ. ಅದಕ್ಕೀಗ ಊಟ ಅದಾದ್ಮೇಲೆ ಇವೆಲ್ಲ ತೆಗೆದು ಇಡ್ಲಿಕತ್ತೀನಿ ರೀ. ಹಣ್ಣು ಅದು, ಸೀರಾ ಅದು ಇದು ಎಲ್ಲ ಮಾಡ್ಕೊಂಬಂದಿಲ್ಲ, ಚಪಾತಿ ಅದು ಎಲ್ಲ ರೀ. ಎಲ್ಲರೂ ಊಟ ಮಾಡಿದೆವು. ಈಗ ಮೊದಲು ನಮ್ಮ ಕಡೆಗೆ ಮಾತಾಡ್ಸಕ್ಕಂತ ಹೋದ್ರೆ ಪಣೆ ಹೊಡೆದನ್ನ, ಉಪ್ಪಿಟ್ಟು, ಇದು ಸೀರಾ, ಈ ರೀತಿ ತತ್ತಿ, ಚಪಾತಿ, ರೊಟ್ಟಿ ಎಲ್ಲ ಮಾಡ್ಕೊಂಬರ್ತಾರೆ. ಎಲ್ಲ ಮಾಡ್ಕೊಂಬಂದಿವಿ ನೋಡ್ರಿ. ಎಲ್ಲರೂ ಸೇರಿ ಊಟ ಮಾಡಿದೆವು. ಈಗ ಊಟ ಆದಮೇಲೆ ಇವೆಲ್ಲ ತೆಗೆದು ಬಿಡಕತ್ತೀನಿ. ಯಾಕಂದರೆ ಬುಕ್ಕು ಅಷ್ಟು ಹಣ್ಣು ಬ್ರೆಡ್ ಎಲ್ಲ ತೊಗೊಂಬಂದಾರ್ರಿ. ಇನ್ನು ನೋಡ್ರಿ ಇದು ಪಣೆ ಹೊಡೆದನ್ನ ರೀ. ಎಲ್ಲರೂ ಉಂಡಿನ ಇದಿಷ್ಟು ಅನ್ನ ಉಳ್ದ ಎಲ್ಲ ಹೊಸು ಒಯ್ದ ಮನೆ ಒಳಗೆ ತೆಗೆದಿಟ್ಟು ಬಿಡ್ತೀನಿ ರೀ. ಈಗ ಯಾಕಂದರೆ ಈಗ ಊಟ ಅಂತ ಎಲ್ಲರದು ಮುಗ್ದ. ಈಗ ಮುಚ್ಚಿಕೊಂಡು ಉಂಡಾರ. ಯಾರು ಊಟನೂ ಮಾಡೋಂಗಿಲ್ಲ, ಏನಿಲ್ಲ. ಎಲ್ಲ ಥರದ ಬ್ರೆಡ್ಗಳು ತೊಗೊಂಬಂದಾನ, 3-4 ಥರದ ಬ್ರೆಡ್ಡ ಇಷ್ಟೆಲ್ಲ ತೊಗೊಂಬಂದ ನೋಡ್ರಿ ನಮ್ಮ ತಮ್ಮ ಅಂತಂದ್ರೆ. ಸಾಯ್ತ್ಯ ಸಾಯ್ತ್ಯ ಬ್ಯಾಗ್ ಹಾಕೊಂಡಾಳ ನಿನ್ನ ಮೊಮ್ಮಗಳು. ಟಿಫನ್ ಡಬ್ಬ ಡಕ್ಕನ ಹಾಕೊಂಡಾಳ ನನ್ನ ಮಗಂದು ಟಿಫನ್ ಡಬ್ಬ ಡಕ್ಕನ ಹಾಕೊಂಡ ನಿನ್ನ ಮೊಮ್ಮಗಳು. ಏಯ್ ಸಾಹಿತ್ಯ ಆಯಿ ಮೊಮ್ಮಗಳು ಆಯಿ ಅಂತ ನನ್ನ ಮಗಳು ಅನ್ನಲೇನು? ಹೌದಿಲ್ಲ, ಇವತ್ತು ತನ್ನ ಮೊಮ್ಮಗಳು ಬಂದಾಗ ಹೇಳಕತ್ತ ತನ್ನ ಮೊಮ್ಮಗಳದೇ. ನೋಡ್ರಿ ಮತ್ತು ನಮ್ಮ ಮಗಳು ಸೀರೆ ಹೊಲ್ದು ನೋಡ್ರಿ. ನಾ ಸೀರೆ ದಡಿ ಹೊಲ್ಲಾರ್ದ ಹಾಗೆ ಉಟ್ಕೊಳತ್ತಿದ್ದೆ. ಇದು ಚುಚ್ಚುಲುಗತ್ತಾವ, ಸೂಜಿನೇ ಮುರ್ಲಿತ್ತಾವ ಅದಕ್ಕೆ. ಇದು ಸ್ಟೋನ್ ಅದಕ್ಕೆ ಹಾಕ್ಲಿಕ್ಕೆ ಹೋಗಿನಿ. ಮಾನ್ 2 ಸೂಜಿ ಮುರಿದೀನಿ, ಇದಕ್ಕೆ ಹಾಕ್ಲಿಕ್ಕೆ ಹೋಗಿ. ಬಾರ ಸಮ ಇಲ್ಲಿ ಸಮೂ ಆರ್ಸ್ಲಿಕ್ಕೆ ಅದಕ್ಕೆ ಅರ್ಧಕ್ಕೆ 5 ಸೀರೆ ಅರ್ಧ ಹಾಕಿ ಅರ್ಧ ಬಿಟ್ಟು ಆಯ್ತಾನು ದಂಡಿ ಹೊಲಿಯೋದು. ನಿಮ್ಮ ಅತ್ತಿದ ಲಂಗ ಅದ ನೋಡೋದು. ಹೊಸ ತಂದಲ್ಲ, ಅವು ಕಟ್ ಮಾಡೀನಿ, ಒಂದು ಹೊಲ್ದೀನಿ ಆಯ್ತು. ಇಲ್ಲಿ ತಳಗದು ಇದು ಒಂದು ಹೊಲಿಗೆ ಹಾಕು, ಒಂದು ಹೊಲಿಗೆ ಹಾಕಿ ಇದಕ್ಕಿಲ್ಲ. ಇಲ್ಲಿ 2 ಹೊಲಿಗೆ ಇಕ್ಕೋ, ಮಗಲ್ 2 ಹಾಕ್ಲಿ, 2 ಹಾಕು. ಮತ್ತೆ ಬಿಸ್ತವ ಇದು ಎಂದ ತಳಗಿಂದ ಹಿಂಗೆ ಬಟ್ ಮುಡ್ಸ್ಬಿಡು. ಹಿಂಗೆ ಮಡ್ಚವಲ್ಲಿ ಬರೇ ಹೂವ ಇಲ್ಲ ಚೀರ ಹಂಗೆ ಮಾಡ್ತಾಳ ನನ್ನ ಮಗಳು. ಹಂಗೆ ಬೇಡ, ಬರೇ ಹಿಂಗೆ ಲಂಗಕ್ಕೆ ಮಾಡಿಸ್ತಾರಲ್ಲ ಆ ಥರ ಮಾಡ್ತೀವಿ. ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಸಾಹಿತ್ಯ ಸಮ್ಮು ದುಕಾನ್ಗೆ ಹೋಗಿ ಹೊಂಟಾರ ನೋಡ್ರಿ. ಸಾಹಿತ್ಯ ಮುಂದೆ ಹಾಕುತ್ತಾವ. ಹೊಸ ಮಂದಿ ದುಕಾನ್ಗೆ ಹೋಗಿ ಹೊಂಟಾರ. ಇಲ್ಲೇ ರೋಡಿದಕ್ಕೆ. ಸಾಹಿತ್ಯ ಎಲ್ಲಿ ಹೋಗಿದೆ? ಅರೇ ಸಾಹಿತ್ಯ ದುಕಾನ್ಗೆ ಹೋಗಿ ಹೇಳ. ಏನು ತೊಗೊಂಬಂದ್ರಿ ದುಕಾನ್ಗೆ ಹೋಗಿ? ಮಾಜಾ ಅಬ್ಬ ಮಾಜಾ ಎಲ್ಲಿ ತಂದಿರಿ? ಬ್ಯಾಳಿ ಪ್ಯಾಕೆಟ್ ತೊಗೊಂಬಂದಿರಿ. ಏಯ್ ಅವ್ರಿಬ್ರಿಗೆ ಒಂದೊಂದು ಕೊಡುವ. ಸಮ ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಸಾಹಿತ್ಯ ಆಕೆಲ್ಲ ಹರ್ಕೋತಾಳ ಕೊಡು ನೀ. ಅಯ್ಯ ಬಾಮು ಏಯ್ ಸಾಲಲ್ಲ ಬಾ. ಓ ಬಾಬಾ ಹೋದ. ಸಮಯ ತಂಗಿದ್ ಕೊಡು ನಿಂತಳ. ಸಾಹಿತ್ಯ ಈಗ ಮನ್ಯಾಗ ಕೂತೀನಿ ಬಾ. ಚಲ್ತಾವ ಚಲ್ದು ಅಂದ್ರೆ ಬಳ್ಕೊಳಕ್ ಬರಲ್ಲ. ಬಾ ಮನ್ಯಾಗ ಬಾಮು.
ಡಬ್ಬಿ ಮೇಲೆ ಕೂತೋಳು ಕುರ್ಚಿ ಅದಾನೆ ಅದು ನಿಂಗೆ ಕೂಡ್ಲ ಕುರ್ಚಿದ ಅಮ್ಮಿ. ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೇಗಿದ್ದೀರಿ ಆಗಿದ್ದೀರಿ? ಆರಾಮಿದ್ದೀರಿ ನೋಡ್ರಿ. ಈಗ ನನಗೆ ಹಾವುಪತಿ ಸಲಕಂತೇಳಿ ಮಾತಾಡ್ಸಕ್ಕಂತೇಳಿ ನಮ್ಮ ತಮ್ಮನ ಹೆಂಡತಿ ಇದೆಲ್ಲ ಬಂದಾರ್ರಿ. ನಮ್ಮ ತಮ್ಮನ ಹೆಂಡತಿ ನಮ್ಮ ತಮ್ಮನ ಮಗಳು ಎಲ್ಲರೂ ಬಂದಾರ. ಅವರು ಬಂದ ಎಲ್ಲ ಬರ್ತಾರೆ. ಈಗ ಎಲ್ಲರೂ ಊಟ ಮಾಡ್ದೇವ್ರಿ. ಯಾಕಂದ್ರೆ ನಮ್ಮಲ್ಲಿ ಮಾತಾಡ್ಸಕ್ಕಂತ ಬಂದ್ರೆ ಎಲ್ಲ ಊಟ ಅದೆಲ್ಲ ಕಟ್ಕೊಂಡ್ಬಂದಿರ್ತಾರೆ. ಎಲ್ಲ ಊಟ ಕಟ್ಕೊಂಡ್ಬಂದಿರೋರು ಎಲ್ಲರೂ ಊಟ ಅದೆಲ್ಲ ಮಾಡ್ದೇವ್ರಿ. ಈಗ ಅವರು ಕುಂತಾರೆ, ನಾನು ಇಲ್ಲೇ ಕುಂತೀನಿ. ಎಲ್ಲರೂ ಮನೆ ತುಂಬ ಬೀಗರು ಬಂದಾರ ನೋಡ್ರಿ ಮಾತಾಡ್ಸಕ್ಕಂತ ಹೇಳಿಸಿದ್ರೆ. ನಮ್ಮ ತಮ್ಮನ ಹೆಂಡ್ತಿ ಈಗ ನೀರು ತರಕ್ಕೆ ಹೇಳ್ರಿಕಿ ನೀರು ತೊಗೊಂಬರ್ಲಿಕ್ಕತ್ತಾಳ. ಯಾಕಂದ್ರೆ ನನ್ನ ಕೈ ತರಕ್ಕಂತೂ ಆಗಲ್ರಿ ನಂಗೆ ನೀರದು. ಯಾಕೆ ನೀರು ತೊಗೊಂಬರ್ತೀನಿ ಅಂತೇಳಿ ನೀರು ತೊಗೊಂಬರ್ಲಿಕ್ಕತ್ತಾಳ್ರಿ. ಹೌದಿಗೆ ಹೋಗಿ ನೀರು ತೊಗೊಂಬರ್ಲಕ್ಕ ನಮ್ಮ ತಮ್ಮನ ಹೆಂಡ್ತಿ. ನಮ್ಮ ತಮ್ಮ ಅಂತಂದ್ರೆ ಹೊನ್ಕಿಣಿಗಿದವ್ರು. ನಮ್ಮ ತಮ್ಮನ ಹೆಂಡ್ತಿ ಹೊನ್ಕಿಣಿಗಿಲಿಂದ ಬಂದಾರ ಅವರು. ನಾನು ಸೆಲೆಕ್ಟ್ ಮಾತಾಡ್ಸಕ್ಕಂತೇಳಿ ನಮ್ಮ ತಮ್ಮನ ಹೆಂಡ್ತಿ ಬಾಂಡೆ ತೊಳಗಿತ್ತಾಳ. ನನಗಂತೂ ಏನು ಕೆಲಸ ಮಾಡೋಕೆ ಬಿಡ್ಲಿಲ್ಲ. ನೀರು ತುಂಬ್ಕೊಂಡ್ರೆ ಎಲ್ಲ ಅವರು ಕೆಲಸ ಮಾಡ್ಕೊತಾರೆ. ಬ್ಯಾಡ್ನಿ ಅಂತ ಯಾಕಿಸಿಂದ್ರೆ ಎಲ್ಲ ಕೆಲಸ ನಿನ್ನ ಕೈ ಬಿನ್ನದ ಬ್ಯಾಡ ಅಂತೇಳಿ ಎಲ್ಲ ಆಜ್ಞೆ ಮಾಡಿಬಿಡ್ತಾಳ್ರಿ. ಬಟ್ಟೆ ಓದಕ್ಕಾಳ, ಈಗ ಬಾಂಡೆ ತೊಳಿಲಿಕ್ಕತ್ತಾಳ. ಅಷ್ಟು ಬೀಗಿರ ಮೇಲೆ ಬೀಗಿರು ಹೊಂಟ್ರ ಮನೆಗಂತೂ. ಇವತ್ತು ಮಾತು ನಮ್ಮ ಅಪ್ಪರು ಹೊಂಟಾರ, ನಮ್ಮ ಮಾಮರು ಹೊಂಟ್ರ. ಈಗ ನಮ್ಮ ತಮ್ಮನ ಹೆಂಡ್ತಿ ಬಂದಾರಲ್ರಿ ನೀನು, ಅದಕ್ಕೆ ಇವತ್ತು ಓದ್ತಾರೆ ಅವ್ರು. ಇವತ್ತೀಗ ನಾಷ್ಟ ಮಾಡಿದ್ದೇವೆ ರೀ. ಸುಸ್ಲ ಮಾಡಿ ನಾಷ್ಟ ಮಾಡ್ಯಾರ ಎಲ್ಲರೂ. ಅಷ್ಟು ಬಾಂಡೆ ತೊಳಿತಾಳ. ಈಗ ಮಾಡಬೇಕು ನೋಡ್ಬೇಕು ಈಗ.